ತುಂಬ ಹಸಿವಾಗ್ತಿತ್ತು ಗುರು. ಬೆಳಗ್ಗೆ ಎದ್ರಪ್ಪಲೆ ಬಂದಿರೋದೇ ಅಂತೂ ಇಂತೂ ಗಾಡಿನ ಒರೆಸಿ ಕ್ಲೀನಾಗಿ ಹಚ್ಚಿದ್ದಾಯಿತು ಗುರು ಪಾರ್ಕಿಂಗ್ ಏರಿಯಾನಲ್ಲಿ. ಯಾಕೋ ಬೀಳ್ತಿದೆ ಮುಂಚೆನೆಯಿಂದ. ಒಂದು ಬಾಟಲ್ ನೀರಲ್ಲಿ ಅರ್ಧ ಬಾಟಲ್ ಕೆಳಗಡೆನೇ ಚೆಲ್ಲಿರೋದು ನೋಡಿ. ಇಲ್ಲಿ ಯಾವುದೋ ಇದೆ ಮಷೀನು, ರೋಡ್ ವರ್ಕ್ ನಡೀತಿದೆ, ಧೂಳೆಲ್ಲ ಈ ಕಡೆನೇ ಬರ್ತಿದೆ. ಹಾಗಾಗಿ ಮತ್ತೆ ಧೂಳಾಗುತ್ತೇನೋ ಅಂತ ಅನಿಸ್ತಿದೆ. ಬೇಗ ಡ್ಯೂಟಿ ಕೊಟ್ಟರೆ ಹೋಗ್ಬಿಡೋಣ ಗುರು ಸಿಟಿಲಿ. ಇವತ್ತು ಸಂಡೇ ಬೇರೆ, ಬೇಗ ಕೊಡಲ್ಲ ಅಂತ ಅನಿಸುತ್ತೆ. ಎಷ್ಟು ಲೇಟ್ ಮಾಡ್ತಾನೋ ನೋಡೋಣ. ಒಳಗಡೆನೇ ಕೂತ್ಬಿಡೋಣ ಕಾರ್ ಒಳಗಡೆ. ಬಾಟ್ಲು ಎಲ್ಲ ಖಾಲಿ ಆಗಿದ್ದಾವೆ. ಇಲ್ಲಿ ಇಂದಿರಾ ಕ್ಯಾಂಟೀನ್ ಇದೆ, ತುಂಬ್ಕೊಂಡು ಬಾಟ್ಲ್ಗಳು ಡಿಕ್ಕಿಲಿ ಇಟ್ಕೊಂಡು ಇಲ್ಲೇ ರೆಸ್ಟ್ ಮಾಡಿಬಿಡೋಣ. ಗಾಡಿ ವಾಶ್ ಮಾಡಿದಾದ್ಮೇಲೆ ನೀರೆಲ್ಲ ಖಾಲಿ ಆಗಿತ್ತು. ಕ್ಯಾಂಟೀನ್ ಹತ್ರ ಹೋಗಿ ಒಂದು 5 ಲೀಟ್ರ್ ನೀರು ತುಂಬ್ಕೊಂಬಂದೆ. ಹಾಗೆ ನಿನ್ನೆ ಊಟ ತೊಗೊಂಬಂದಿದ್ದೆ ಪಾರ್ಸೆಲ್ಲು. ಊಟ ಮಾಡಿದಾದ್ಮೇಲೆ ಟಿಫಿನ್ ಬಾಕ್ಸು ನೀಟಾಗಿ ಕ್ಲೀನ್ ಮಾಡಿದೆ. ಗಾಡಿ ಒರೆಸಿರೋ ಬಟ್ಟೆ ಅದನ್ನು ಸಹ ನೀಟಾಗಿ ಕ್ಲೀನ್ ಮಾಡ್ಕೊತಂದು CNG ಟ್ಯಾಂಕ್ ಮೇಲೆ ಹಾಕಿಬಿಟ್ಟೆ. ಟೀ ಮಾರೋರು ಬಂದಿದ್ದರು ನೋಡ್ಕೊರು ಪಾರ್ಕಿಂಗ್ನಲ್ಲಿ. ಯಾರಾದರೂ ಟೀ ಬೇಕಾದರೆ ಕುಡ್ಕೊಳ್ಳಿ, ನಾನಂತೂ ಟೀ ಕುಡಿಯೋಲ್ಲ. ನೀರನ್ನ ಇಲ್ಲೇ ಇಟ್ಕೊಳ್ಳೋಣ. ನೀರು ಯಾಕಂದರೆ ಬೇಕಾಗುತ್ತೆ ಗುರು ನಮಗೆ ಸೇಫ್ಟಿಗೆ. ಯಾಕಂದರೆ ಯಾರಾದರೂ ಏನಾದರೂ ಚೆಲ್ಲಿದ್ರೆ ಕಸ್ಟಮರ್ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ನಮಗೆ ನೀರು ಬೇಕೇ ಬೇಕು. ಎಮರ್ಜೆನ್ಸಿ ಯಾವುದಕ್ಕೋಸ್ಕರ ಗಾಡಿ ತೊಳ್ಕೊಳ್ಳೋಕ್ಕೆ ಅಥವಾ ಯಾವುದಕ್ಕಾದರೂ ನೀರಿದ್ದರೆ ಬೆಟರ್ ನಮ್ಮ ಗಾಡೀಲಿ. ಅದಕ್ಕೋಸ್ಕರ ತುಂಬ್ಕೊಂಡು ತಂದಿದ್ದೀನಿ, ಇಲ್ಲೇ ಇಟ್ಬಿಡೋಣ. ಫ್ರೆಂಡ್ಸ್, ಇಲ್ಲಿ ಫ್ಲೈಟ್ ಹೋಗ್ತಿದೆ. ಸುಮ್ಮನೆ ಫ್ಲೈಟ್ ಹೋಗೋದನ್ನ ನೋಡ್ಕೊಂಡು ಕುಂತಿದ್ದೀನಿ ಇವತ್ತು ಏರ್ಪೋರ್ಟ್ನಲ್ಲಿ ಅಷ್ಟೇ ಇವತ್ತು. ಹಲೋ ಫ್ರೆಂಡ್ಸ್, ಫೈನಲಿ ಟರ್ಮಿನಲ್ 2 ಇಂದ ಪಿಕಪ್ ಕೊಟ್ಟಿದ್ದಾನೆ. ನಡೀರಿ ಪಿಕಪ್ ಕಡೆ ಹೋಗೋಣ. ಇಲ್ಲಿ ಯಾವುದೋ ಒಂದು ವಿಮಾನ ಹಾರ್ತಿದೆ ಗುರು, ಎಲ್ಲ ಹೋಯ್ತು ಕಾಣ್ತಿಲ್ಲ. ವಿಮಾನ ನೋಡೋದಕ್ಕೆ ಚಿಕ್ಕವರಿದ್ದಾಗಿನಿಂದ ಇವಾಗಿನವರೆಗೂ ತುಂಬ ಆಸೆ, ನೋಡ್ತಾನೆ ಇರ್ತೀವಿ ಹಾಗೆ. ನಡೀರಿ, ಇವಾಗ ಟೈಮ್ ಆಗಿದೆ 10 ಗಂಟೆ 14 ನಿಮಿಷ ಆಗಿದೆ. ಪಿಕಪ್ ಅಂತೂ ಕೊಟ್ಟಿದ್ದಾನೆ ಟರ್ಮಿನಲ್ 2 ಇಂದ. ಟರ್ಮಿನಲ್ 2 ಕಡೆ ಹೋಗೋಣ. ನನ್ನ ಹತ್ರ ಗಾಡಿ ಹತ್ರ CNG ಸ್ವಲ್ಪ ಕಡಿಮೆ ಇದೆ, 3 ಕಡೆ ಇದೆ. ಇವಾಗಲೇ ಹಾಕೊಳ್ಳೋಣ, ಮತ್ತೆ ಸಿಟಿಯಲ್ಲಿ ಹೋದರೆ ಕಷ್ಟ. CNG ಹಾಕ್ಕೊಂಡು ಟರ್ಮಿನಲ್ 2 ಕಡೆ ಹೋಗೋಣ ಬನ್ನಿ. CNG ಹಾಕೊಳ್ಳೋಕೆ ಇದು ಏರ್ಪೋರ್ಟ್ನಾಗಿರೋ ಗೇಲ್ ಗ್ಯಾಸಿಗೆ ಬಂದೀವ್ರಿ. ಗಾಡಿ ಅಂತೂ ತುಂಬ ಕಡಿಮೆ ಇದಾವೆ, ಒಂದು 2-3 ನಿಮಿಷದಲ್ಲಿ ಪಾಳಿ ಬಂದುಬಿಡುತ್ತೆ. CNG ಹಾಕೊಳ್ಳೋಣ, ಮತ್ತೆ ಹೋಗೋಣ ಟರ್ಮಿನಲ್ 2 ಕಡೆಗೆ. ಅಂತೂ ಇಂತೂ 547 ರೂಪಾಯಿ CNG ಹಿಡಿತು ಗಾಡೀಲಿ. CNG ಅಂತೂ ಫುಲ್ ಮಾಡ್ಕೊಂಡಿದ್ವಿ. ನಡೀರಿ ಇವಾಗ ಹೋಗೋಣ ಪಾರ್ಕಿಂಗ್ ಕಡೆಗೆ. ಇದು ಟರ್ಮಿನಲ್ 2 ಪಿಕಪ್ ಪಾಯಿಂಟ್ ಕಡೆಗೆ. ಅಂತೂ ಇಂತೂ ಫೈನಲಿ ಟರ್ಮಿನಲ್ 2ಗೆ ಬಂದಾಯಿತು ಗುರು. ಗಾಡಿ ನೋಡಿದರೆ ತುಂಬ ಅದಾವೆ, ಲೈನ್ ಗತ್ ನಿಂತ್ಕೊಂಡಿದ್ದಾವೆ. ನಾನು ನೋಡ್ರಿ ಇವಾಗ ಬಂದಿದ್ದೀನಿ. ಯಾವಾಗ ಪಾಳಿ ಬರುತ್ತೋ ಇನ್ನೂ ಗೊತ್ತಿಲ್ಲ. ಟೈಮ್ ನೋಡಿದರೆ 11 ಗಂಟೆ ಆಗಿಬಿಟ್ಟಿದೆ ಆಲ್ರೆಡಿ. ನೋಡೋಣ, ವೇಟ್ ಮಾಡೋಣ ಯಾವಾಗ ಪಾಳಿ ಬರುತ್ತೆ, ಯಾವಾಗ ಎತ್ಕೊಂಡು ಸಿಟಿ ಒಳಗಡೆ ಹೋಗ್ಬಿಡೋಣ. ಏರ್ಪೋರ್ಟಿಂದ ಕಸ್ಟಮರ್ಗೆ ಶೇಷಾದ್ರಿಪುರಂಗೆ ಡ್ರಾಪ್ ಕೊಟ್ಟಿದ್ದು. ಟೈಮ್ ನೋಡಿದರೆ 1 ಗಂಟೆ, ಕರೆಕ್ಟ್ 1 ಗಂಟೆ ಆಗಿದೆ. ಶೇಷಾದ್ರಿಪುರಂಗೆ ಇವಾಗ ಕಸ್ಟಮರ್ ಜಸ್ಟ್ ಡ್ರಾಪ್ ಮಾಡಿದೆ. ನೋಡೋಣ ನೆಕ್ಸ್ಟ್ ಆರ್ಡ್ರ್ ಯಾವ್ದು ಕೊಡ್ತಾನೆ ಅಂತ. ನೆಕ್ಸ್ಟ್ ಆರ್ಡ್ರಿಗೋಸ್ಕರ ವೇಟ್ ಮಾಡೋಣ, ಯಾವ್ದು ಕೊಡ್ತಾನೆ ತೊಗೊಂಡು ಮತ್ತೆ ಸಿಟಿ ಒಳಗಡೆ. ಶೇಷಾದ್ರಿಪುರಮಿಂದ ತಂದು ಇಲ್ಲಿ ಇದು ತಿರುಮಲ ಶೆಟ್ಟಿ ಹತ್ರ ಡ್ರಾಪ್ ಇತ್ತು. ತಿರುಮಲ ಶೆಟ್ಟಿ ಹತ್ರ ಜಸ್ಟ್ ಡ್ರಾಪ್ ಮಾಡಿದೆ. ಡ್ರಾಪ್ ಮಾಡಿ ಊಟನೂ ಮಾಡ್ಕೊಂಬಂದೆ ಹಾಗೆ ಬರುವಾಗ. ಮತ್ತೊಂದು ಆರ್ಡ್ರ್ ಬಿದ್ದಿದೆ ಇವಾಗ. ತಿರುಮಲ ಶೆಟ್ಟಿಯಿಂದ ಕಾಡು ಬೀಸ್ನಳ್ಳಿ ಹಾಕಿದ್ದಾನೆ. ಪಿಕಪ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಊಟ ಅಂತೂ ಮಾಡಿಕೊಂಡೆ ಗುರು, ತುಂಬ ಹಸಿವಾಗಿತ್ತು. ಹಾಗೆ ಇದ್ರೆ ಕಷ್ಟ. ಇನ್ನು ಮುಂದೆ 4 ಗಂಟೆ ಆದಮೇಲೆ ಆರ್ಡರ್ ಬೀಳ್ತಾವಂತ. 3 ಗಂಟೆ 33 ನಿಮಿಷ ಆಗಿದೆ. ಈಗ 4 ಗಂಟೆ ಆದಮೇಲಿಂದ ಸ್ವಲ್ಪ ಆರ್ಡರ್ಸ್ ಇರ್ತವೆ. ಹಾಗಾಗಿ 4 ಗಂಟೆ ಆದಮೇಲೆ ಊಟ ಮಾಡ್ಕೊತ್ರೆ ಮತ್ತೆ ಇದಾಗುತ್ತೆ ಅಂತ ಬೇಗ ಊಟ ಮಾಡ್ಕೊಂಡ್ಬಿಟ್ಟೆ. ರೋಡ್ ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ. ಈ ಕಡೆ ಇಂಡಸ್ಟ್ರೀಸ್ ಫ್ಯಾಕ್ಟ್ರಿಗಳಿದ್ದಾವೆ ಗುರು, ಚೆನ್ನಾಗಿರೋ ಫ್ಯಾಕ್ಟ್ರಿಗಳಿದ್ದಾವೆ ಮತ್ತು ಅಪಾರ್ಟ್ಮೆಂಟ್ಸ್ ಇದ್ದಾವೆ. ರೋಡ್ ಅಂತೂ ತುಂಬ ಚೆನ್ನಾಗಿದೆ. ಗಾಡಿ ಓಡಿಸೋಕ್ಕಂತೂ ಮಜಾ ಬರುತ್ತೆ ಫುಲ್. ತಿರುಮಲ ಶೆಟ್ಟಿಯಿಂದ ತಂದು ಕಸ್ಟಮರ್ಗೆ ಕಾರಗುಡಿಗೆ ಡ್ರಾಪ್ ಮಾಡಿದಾಯಿತು. ಈ ಕಾರಗುಡಿಯಿಂದ ಇನ್ನೊಂದು ಬ್ರೋಕ್ಫೀಲ್ಡಿಗೆ ಆರ್ಡರ್ ಕೊಟ್ಟಿದ್ದಾನೆ, ತೊಗೊಂಡೋಗೋಣ ಗುರು. ಬ್ರೋಕ್ಫೀಲ್ಡಿಂದ ಮತ್ತೊಂದು ಆರ್ಡರ್ ಕೊಟ್ಟಿದ್ದ, ಟಾಲ್ ಓಕ್ಸ್ ಅಂತ. ಟಾಲ್ ಓಕ್ಸ್ಗೆ ಕಸ್ಟಮರ್ಗೆ ಜಸ್ಟ್ ಡ್ರಾಪ್ ಮಾಡಿದೆ. ಕಸ್ಟಮರ್ ಹೋದರು.
ನಾನು ನೋಡಿದರೆ ಇಲ್ಲೇ ಕುಂತಿದ್ದೀನಿ. ಇನ್ನು ನೋಡೋಣ ನೆಕ್ಸ್ಟ್ ಆರ್ಡರ್ ಯಾವ್ದು ಬೀಳುತ್ತೆ ಅಂತ, ಮತ್ತೆ ನೆಕ್ಸ್ಟ್ ಆರ್ಡರ್ಗೆ ಮೂವ್ ಆಗೋಣ. ಕಸ್ಟಮರ್ಗೆ ಡ್ರಾಪ್ ಮಾಡು ನೋಡ್ತಾ ಇದ್ದಾರೆ, ಆರ್ಡರ್ ಬೀಳ್ತಾ ಇರಲಿಲ್ಲ. ಅದಕ್ಕೋಸ್ಕರ ಸಿ ಎನ್ ಜಿನೂ ಮೂರೇ ಕಡ್ಡಿ ಉಳಿದಿತ್ತು, ಮತ್ತೆ ರಾತ್ರಿ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಸಿ ಎನ್ ಜಿ ಹಾಕೊಳಕ್ಕೆ ಬಂದೆ. ಬನ್ನಿ ಸಿ ಎನ್ ಜಿ ಹಾಕೊಳ್ಳೋಣ. ಟೈಮ್ ನೋಡಿದರೆ 12:32 ಆಗಿದೆ. ನಂದು ಡ್ಯೂಟಿ ಮುಗಿಸ್ಕೊಂಡು ನಾನು ಮನೆಗೆ ಹೋಗ್ತಿದ್ದೀನಿ. ಲಾಸ್ಟ್ ಆರ್ಡರ್ ಕೋರಮಂಗಲದಿಂದ ಊಫಾರಂ ಹತ್ರ ಕೊಟ್ಟಿದ್ದಾನೆ. ಇವಾಗ ಊಫಾರಮಿಂದ ಮನೆಗೆ ಹೋಗಬೇಕು. ಊಫಾರಮಿಂದ ಮನೆ 15 ಕಿಲೋಮೀಟ್ರ್ ಆಗ್ತಿದೆ. ಅಲ್ಲಿಂದ ಮನೆಗೆ ಹೋಗಿ ನೋಡೋಣ. ಊಟ ಅಂತೂ ಇನ್ನೂ ಏನೂ ಮಾಡಿಲ್ಲ. ಊಟಕ್ಕೆ ಏನಾದರೂ ಮಾಡಿದರೆ ಅದೇ ಊಟ ಮಾಡಿ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಏನಾದರೂ ಮಾಡ್ಕೊಂಡು ಮಲ್ಕೊಳ್ಳೋಣ. ಯಾಕಂದರೆ ತುಂಬ ಹಸಿವಾಗ್ತಿದೆ ಗುರು. ನನಗಂತೂ ಸುಸ್ತಂತೂ ಆಗ್ತಿದೆ ತುಂಬ, ಮತ್ತು ಹಸಿವು ಭೀ ಆಗ್ತಿದೆ. ನೋಡೋಣ ಮನೆಗೆ ಹೋಗಿ. ಇನ್ನೂ 15 ಕಿಲೋಮೀಟ್ರ್ ಇದೆ ಊಫಾರಮಿಂದ ನಮ್ಮ ರೂಮು. ಹೋಗ್ತಾ ಇದ್ದೀವಿ ಮನೆ ಕಡೆಗೆ. ಫೈನಲಿ ಟೈಮ್ ಆಗ್ಯದ್ರಿ 12:55. ಮನೆಗಂತೂ ಬಂದುಬಿಟ್ವಿ. ಬನ್ನಿ ಹೋಗಿ ಊಟಕ್ಕೆ ಏನಾದರೂ ಮಾಡಿಟ್ಟಿದ್ದಾರೋ ಅಥವಾ ಮಾಡಬೇಕು ನೋಡೋಣ. ಲೆಟ್ಸ್ ಗೋ. ಮನೆಗೆ ಬರುವಷ್ಟರಲ್ಲಿ ಅನ್ನ ಮತ್ತು ಬೇಳೆ ಇದೆ, ಹಾಕ್ಕೊಂಡಿದ್ದೀನಿ, ಊಟ ಮಾಡ್ತಿದ್ದೀನಿ. ಬನ್ನಿ ಊಟ ಮಾಡೋಣ. ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ.